ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ವಾಸ್ತುಶಾಸ್ತ್ರದಲ್ಲಿ ಮನೆ ಕಟ್ಟಬೇಕು ಅಂದರೆ ನಾವು ಹೊಸ ಮನೆ ಕಟ್ಟೋಕ್ಕೂ ಮುಂಚೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ 12 ವರ್ಗಗಳು ಅಂದರೆ 12 ಅಂಶಗಳನ್ನ ನಾವು ಗಮನಿಸಲೇಬೇಕು. ಪಾಯ ಹಾಕೋದಕ್ಕೂ ಮುಂಚೆ ಆಯಾ ವಿಂಗಡಣೆ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ 30-40 ಸೈಟ್ ಇದೆ ಅಂದರೆ ಆ 30-40 ಸೈಟ್ ಹಾಗೆ ನೀವು ಆಯಾ ವಿಂಗಡಣೆ ಮಾಡ್ತೀರಲ್ಲ. ಫಾರ್ ಎಕ್ಸಾಂಪಲ್ 25, 28, 21, 37 ಈ ಥರ ಏನಾದರೂ ನೀವು ಆಯಾನ ವಿಂಗಡಣೆ ಮಾಡಬೇಕಾ ಸಂದರ್ಭದಲ್ಲಿ 12 ಅಂಶಗಳನ್ನ ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು ನೀವು. ಆ 12 ಅಂಶಗಳು ಅಂದರೆ ವರ್ಗಗಳು ಯಾವ್ಯಾವು, ಏನೇನು ಬರಬೇಕು, ಯಾವ್ಯಾವ ಥರ ನಮಗೆ ಅದರ ಇನ್ಫಾರ್ಮೇಷನ್ ಸಿಗಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಅವು ಕರೆಕ್ಟಾಗಿ ಈ ರೀತಿ ಇದ್ದಾಗ ಮಾತ್ರ ನೀವು ಅದನ್ನು ತೊಗೊಂಡು ಆ ಒಂದು ಆಯಾನ ನೀವು ಪಾಯನ ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ತುಂಬ ಒಂದು ಒಳ್ಳೆ ರೀತಿಯಾಗಿ ನಿಮ್ಗೆ ಶಾಶ್ವತವಾಗಿ ನಿಮಗೆ ಮನೆ ಕಟ್ಟೋಕ್ಕೆ ಅನುಕೂಲ ಆಗುತ್ತೆ. ಮೊದಲನೇದಾಗಿ ಆಯಾ ವರ್ಗ. ಆಯಾ ಅಂದರೆ ನಿಮಗೆ ಗೊತ್ತಿರುತ್ತೆ ನಾವು ಯಾವ ಆಯಾದ ಆಗ್ತಾಯಿದ್ದೀವಿ ಅಂತ ಇಂಪಾರ್ಟೆಂಟ್ ನಿಮ್ಗೆ ಮಾಹಿತಿ ಗೊತ್ತಿರಬೇಕು. ಯಾವುದಾದ್ರು ಧ್ವಜಾಯನ, ಋಷಭಾಯನ, ಸಿಂಹಾಯನ, ಗಜಾಯನ ಅಂತ. ಅದು ಬಿಟ್ಟು ಇನ್ನು ಕಾಕಾಯ, ಶ್ವಾನಾಯ ಅವೆಲ್ಲ ಏನು ಬರುತ್ತೆ, ಧೂಮ್ರಾಯ ಎಲ್ಲ ಏನು ಬರುತ್ತೆ ಅವೆಲ್ಲ ಬಿಟ್ಬಿಡಿ. ಅವೆಲ್ಲ ಯಾರು ಹಾಕಲ್ಲ ಬಿಡಿ, ಅದು ಯಾರು ಮಾಡೋದಿಲ್ಲ, ಅದು ಹಾಕೋದು ಬೇಡ ಅದು. ಬಟ್ ಯಾವುದೇ ಕಾರಣಕ್ಕೂ ನೀವು ಆಯಾ ವಿಂಗಡಣೆ ಮಾಡಬೇಕಾದ್ರೆ ಧ್ವಜಾಯ ಮತ್ತು ಋಷಭಾಯ ಕಂಪಲ್ಸರಿ ಮನೆಯಲ್ಲಿ ಕಟ್ಟಬೇಕಾದ್ರೆ ನಾವು ಸಾಮಾನ್ಯವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಮನೆ ಕಟ್ಟೋ ವಿಚಾರಕ್ಕೆ ಬರೋದಾದರೆ ಧ್ವಜಾಯ ಮತ್ತು ಋಷಭಾಯನ ಕಂಪಲ್ಸರಿ ಚೂಸ್ ಮಾಡ್ಕೊಳ್ಳಿ. ಧ್ವಜಾಯ ಮತ್ತು ಋಷಭಾಯದಲ್ಲಿ ನಿಮಗೆ ತುಂಬ ಒಳ್ಳೆ ಒಂದು ಯೋಗ ಅನುಗೂಡುತ್ತೆ. ಅದನ್ನು ನೀವು ಹಾಕ್ಕೋಬೋದು. ಅದು ಬಿಟ್ಟರೆ ನೀವು ಆಯಾ ವರ್ಗದಲ್ಲಿ ಸಿಂಹಾಯ ಮತ್ತು ಗಜಾಯ ನೀವೇನಾದರೂ ಹಾಕ್ತೀನಿ ಅನ್ನೋದಾದರೆ ಒಂದು ಮಾತು ಹೇಳ್ತೀನಿ ಕೇಳಿ. ಸಿಂಹಾಯ ಗಜಾಯ ಮನೆಗಳು ಆಗ್ಬೋದು, ಆದರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಏನಂದರೆ ಸಿಂಹಾಯ ಗಜಾಯ ನೀವೇನಾದರೂ ಹಾಕೋ ಒಂದು ಪರಿಸ್ಥಿತಿ ಬಂದಾಗ ಖಂಡಿತವಾಗ್ಲೂ ಇದು ಒಂದು ಕೂಡು ಕುಟುಂಬ ಆಗಿರಬೇಕು. ಅವಿಭಕ್ತ ಕುಟುಂಬ ಅಂತೀವಲ್ಲ, ಫ್ಯಾಮಿಲಿ ಒಂದು ಅಟ್ಲೀಸ್ಟ್ ಆ ಮನೆಯಲ್ಲಿ 4-5 ಒಂದು ಫ್ಯಾಮಿಲಿಯಲ್ಲಿ ವಾಸ ಮಾಡತಕ್ಕಂಥ ಮನೆಗಳಾಗಿರಬೇಕು. ತಂದೆ, ತಾತ, ಅಣ್ಣ ತಮ್ಮಂದರು, ದೊಡ್ಡಪ್ಪ ಚಿಕ್ಕಪ್ಪ ಈ ಥರ ಒಂದು ಫ್ಯಾಮಿಲಿ ಯಾರಾದರೂ ಇದ್ದು ಅವ್ರಿಗೆ ಅಂಥ ಮನೆಗಳಿಗೆ ಆ ಕಾಲದಲ್ಲಿ, ಹಳೆ ಕಾಲದಲ್ಲಿ ಗಜಾಯ ಸಿಂಹ ದೊಡ್ಡ ಮನೆಗಳು ಈ ರೀತಿ ಆಗ್ತಾಯಿದ್ರು. ಇವಾಗೆಲ್ಲ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಒಂದು ಗಂಡ ಹೆಂಡತಿ, ಒಂದು ಮಗು, 2 ಮಗು ಇರುತ್ತೆ ಅಷ್ಟೇ. ಆ ಮನೆಗಳಿಗೆಲ್ಲ ಸಿಂಹಾಯ ಗಜಾಯ ಯಾಕಂದರೆ ಆಗೋದಿಲ್ಲ. ಸಿಂಹಾಯ ಗಜಾಯಗಳನ್ನ ಆ್ಯಕ್ಚುಲಿ ಬಂದು ಸಿಂಹಾಯನ ಇದು ಏನಿದ್ರು ಸರ್ಕಾರಿ ಆಡಳಿತ ಕಚೇರಿಗಳು, ಏನು ಈ ಪೊಲೀಸ್ ಸ್ಟೇಷನ್ನು, ಹೋಟೆಲ್ಲು, ವ್ಯವಹಾರಕ ವಾಣಿಜ್ಯಗಳಿಗೆ ಸಂಬಂಧಪಟ್ಟಿದ್ದು ಇದಕ್ಕೆಲ್ಲ ಹಾಕ್ತಾರೆ. ಇದು ಇನ್ನು ಗಜಾಯ ಬಂದು ದೊಡ್ಡ ರಾಜಮನೆತನಗಳಿಗೆ ಮತ್ತು ಕೋಟೆ ಕಟ್ಟಡಗಳು, ರಾಜ ಬಂಗಲೆಗಳು ಈ ಥರ ಏನಾಗ್ತೀವಿ ನಾವು, ಇದಕ್ಕೆಲ್ಲ ದೊಡ್ಡ ವಿಶಾಲವಾದ ಬಂಗಲೆಗಳಿಗೆ, ಮನೆಗಳಿಗೆ ಗಜಾಯನ ಉಪಯೋಗಿಸ್ತಾರೆ. ನಾವು ವಾಸ ಮಾಡೋದಕ್ಕೆ ಇವಕ್ಕೆ ಹಾಕ್ಕೋತೀನಿ ಅಂತಾದರೆ ನೀವು ಆ ಒಂದು ಆಯಕ್ಕೆ ತಕ್ಕನಾದ ಒಂದು ಪರಿಸ್ಥಿತಿ ನಿಮ್ಮ ಆ ಜಾಗದಲ್ಲಿ ಇರಬೇಕು. ಅಷ್ಟು ಫ್ಯಾಮಿಲಿ ವಾಸ ಮಾಡಿರಬೇಕು, ಅಷ್ಟು ವ್ಯವಹಾರ ನಡಿಬೇಕು, ಅಷ್ಟು ಒಡಂಬಡಿಕೆ ಅಲ್ಲಿರಬೇಕು. ಅಲ್ಲಿ ಏನಿರೋದಿಲ್ಲ, ಗಂಡ ಹೆಂಡತಿ ಬಿರ್ತೀರಿ, ಒಂದು ಮಗುನ 2 ಮಗುನ ಇರುತ್ತೆ. ಅವ್ರಿಗೆಲ್ಲ ನೀವು ಸಿಂಹಾಯ ಗಜ ಹಾಕಿ ನಾವು ಮನೆ ಸಂಸಾರ ಮಾಡ್ತೀವಿ ಅಂದರೆ ಆ ಒಂದು ಸಿಂಹಕ್ಕೆ ಗಜಕ್ಕೆ ನೀವು ಊಟ ಹಾಕೋಕ್ಕಾಗೋದಿಲ್ಲ. ಅಷ್ಟು ಊಟ ನೀವು ತಂದು ಗಂಡ ಹೆಂಡತಿ ಸಾಕೋಕ್ಕಾಗಲ್ಲ. ಅವ್ರ ಮನೆ ಅಷ್ಟೊಂದು ಆ ಆಯ ಅಷ್ಟು ಹವಿಸು ಕೇಳುತ್ತೆ, ಅಷ್ಟು ಊಟನ ಕೇಳುತ್ತೆ, ಅಂದರೆ ಅಷ್ಟು ದಾಹ ಆಗುತ್ತೆ ಆ ಮನೆಗೆ ಅಂತ. ಕಡೆಗೆ ಅದು ನಾವು ಮನೆಯವರಿಗೆ ಅದು ಊಟಕ್ಕೆ ಅದು ಬಲಿ ತಗೊಳ್ಳೋಷ್ಟು ಚಾನ್ಸಸ್ ಇರುತ್ತೆ. ಹಾಗಾಗಿ ದಯವಿಟ್ಟು ಧ್ವಜಾಯ ಮತ್ತು ಋಷಭಾಯನ ಚೂಸ್ ಮಾಡಿ. ಸುಮ್ಮನೆ ಅದನ್ನು ನೀವು ಶಾಸ್ತ್ರ ಗೊತ್ತಿಲ್ಲದೆ ಆ ಥರ ಮಾಡಬಾರ್ದು. ಇನ್ನು ಇದು ಧ್ವಜಾಯ ಮತ್ತು ಋಷಭಾಯ ಆಯಾ ವರ್ಗದಲ್ಲಿ ಬಂದಿದೆ ಆಯಿತು. ಇನ್ನು ಆ ಮನೆ ಧ್ವಜಾಯ ಮತ್ತು ಋಷಭಾಯ ಬಂದ ನೆಕ್ಸ್ಟ್ ಪಾಯಿಂಟ್ ಬಂದು ಆಯುಷ್ಯ ವರ್ಗ. ಆಯುಷ್ಯ ಆ ಒಂದು ಯಾವುದೇ ಧ್ವಜಾಯ ಆಗಲಿ, ಋಷಭಾಯ ಆಗಲಿ, ಸಿಂಹಾಯ ಗಜಾಯ ಆಗಲಿ ಯಾವುದೇ ಆಯ ಚೂಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಆಯುಷ್ಯ ವರ್ಗ ಬಂದು ಮಿನಿಮಮ್ 80 ವರ್ಷ ಮೇಲೆ ಇರಬೇಕು. 80 ವರ್ಷ ಕೆಳಗಡೆ ಇರಬಾರ್ದು. ಕೆಲವರು 75, 70, 69, 60ಕ್ಕೂ ಆಗ್ತಾರೆ. ಅದು ನೋಡ್ಕೊಳ್ಳಿ. ಅದೆಲ್ಲ ಕೆಲವೊಂದು ಸಣ್ಣ ಮನೆಗಳು, ಅಂಗಡಿಗಳು ಆ ಥರ ಏನಿದ್ರೆ ಓಕೆ. ಆದರೆ ನೀವು ಮನೆ ಕಟ್ಟಿ ಬಾಳಿ ಬದುಕಬೇಕಾಗಿರೋ ಮನೆಗಳಿಗೆ ಮಿನಿಮಮ್ 80 ಇಯರ್ಸ್, 80 ವರ್ಷ ಮೇಲೆ ಆಯುಷ್ಯ ವರ್ಗ ಬರಬೇಕು. 80 ಕೆಳಗಡೆ ಬರಬಾರ್ದು. ಸೊ 80 ವರ್ಷ ಮೇಲೆ ಬಂತು ಅಂದರೆ ಚೂಸ್ ಮಾಡಿ ಒಳ್ಳೆಯದು, ಹಾಕಿ ನೀವು ಮನೆ ಕಟ್ಬೋದು. ಇನ್ನು ಧನವರ್ಗ ವಿಚಾರಕ್ಕೆ ಬರೋದಾದರೆ ನೋಡಿ, ಇನ್ಕಮ್ ಧನವರ್ಗ ಅಂದರೆ ಇನ್ಕಮ್, ಪಾಸಿಟಿವ್ನೆಸ್ಸು. ಇನ್ಕಮ್ಮು ಮಿನಿಮಮ್ 8 ಆದರೂ ಇರಲೇಬೇಕು. ಮ್ಯಾಕ್ಸಿಮಮ್ 12, ಮಿನಿಮಮ್ 8. 8ಕ್ಕಿಂತ ಕೆಳಗೆ 7, 6, 5 ಇರಬಾರ್ದು. 8 ಮೇಲೆ 8, 9, 10, 12 ಈ ಥರ ಬರಬೇಕು. ಮಿನಿಮಮ್ 8, ಮ್ಯಾಕ್ಸಿಮಮ್ 12 ದನ ಇರಲೇಬೇಕು. ಇಷ್ಟು ಇನ್ಕಮ್ ಇದ್ದರೆ ನೀವು ಮನೆ ನಿಮ್ಮ ಏಳಿಗೆ ಅಭಿವೃದ್ಧಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇನ್ನು ಋಣವರ್ಗ ಬಂದು ನಿಮಗೆ ಮಿನಿಮಮ್ಮು 5ಕ್ಕಿಂತ ಜಾಸ್ತಿ ಆಗಬಾರ್ದು. ಫಾರ್ ಎಕ್ಸಾಂಪಲ್ 8 ದನ ಬಂತು ಅಂದರೆ ನಿಮ್ಮ ಋಣ 5 ಇರಬೇಕು ಅಷ್ಟೇ. 6, 7, 8, 9 ಇರಬಾರ್ದು. 5ಕ್ಕಿಂತ ಕಡಿಮೆ ಇರಬೇಕು. 4, 3, 2 ಈ ರೀತಿ ಇರಬೇಕು. ಅಲ್ವೋ ನಾನು ಮಿನಿಮಮ್ 5 ಕೊಟ್ಟಿದ್ದೀನಿ, 5 ಕೊಡಬಾರ್ದು, 3 ಕೊಡಬೇಕಾಗಿತ್ತು ನಾನು. ಇಲ್ಲ 5 ಕೊಟ್ಟಿದ್ದೀನಿ, ಆದ್ರೂ 8ರಲ್ಲಿ 5 ಕಳೆದ್ರೆ 3 ಉಳಿಯುತ್ತೆ ಅಷ್ಟೇ ನಿಮಗೆ. ಮತ್ತು 12 ನಿಮ್ಗೆ ಇನ್ಕಮ್ ಇದ್ದರೆ ಫಾರ್ ಎಕ್ಸಾಂಪಲ್ಲು 6 ಅಥವಾ 7 ಅಷ್ಟೇ ನಿಮಗೆ ಋಣ ಇರಬೇಕು. ಅದಕ್ಕೆ ಕೆಳಗಡೆ ಇರಬೇಕು ಹೊತ್ತು ಮೇಲೆ ಇರಬಾರ್ದು. ಯಾವತ್ತೂ ಅಷ್ಟೇ ಋಣ ಕಡಿಮೆ ಬರಬೇಕು, ದನ ಜಾಸ್ತಿ ಬರಬೇಕು. ನೆಕ್ಸ್ಟ್ ಇನ್ನು ವಾರ ವರ್ಗ.
ನೀವು ಇದನ್ನು ಚೂಸ್ ಮಾಡಬೇಕಾದ್ರೆ ಯಾವ ವಾರ ಬೀಳ್ತೈತೆ, ಯಾವ ವಾರ ಬರ್ತದೆ ನಮ್ಮ ಆಯ ಅಂತ ನೋಡ್ಕೋಬೇಕು. ನಿಮ್ಮ ಆಯ ಏನಾದರೂ ಭಾನುವಾರ, ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಂದರೆ ಕಣ್ಮುಚ್ಕೊಂಡು ಚೂಸ್ ಮಾಡಿ. ಅದರಲ್ಲೂ ನಿಮಗೆ ಗುರುವಾರ, ಶುಕ್ರವಾರ, ಬುಧವಾರ ಬಂದರೆ ತುಂಬ ಉತ್ತಮವಾದದ್ದು. ಭಾನುವಾರ, ಸೋಮವಾರ ಸ್ವಲ್ಪ ಮಧ್ಯಮವಾಗುತ್ತೆ, ಪರವಾಗಿಲ್ಲ, ತೊಂದರೆ ಇಲ್ಲ, ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ಹಾಕ್ಕೊಳ್ಳಿ. ವಾರ ವರ್ಗ ಸೋಮವಾರ, ಭಾನುವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಂದರೆ ಖಂಡಿತವಾಗ್ಲೂ ನೀವು ಅದನ್ನು ಚೂಸ್ ಮಾಡಿ ಹಾಕ್ಕೋಬೋದು. ಇನ್ನು ತಿಥಿ ವರ್ಗ ಬಂದರೆ, ತಿಥಿ ಅಂದರೆ ಅದು ಚಂದ್ರನ ಅದ್ರ ನಡುವೆ ಅದು ಸ್ಥಾನ ಪಲ್ಲಟ ಅದು. ಹಾಗಾಗಿ ತಿಥಿ ವರ್ಗ ಅಂದರೆ ದ್ವಿತೀಯ, ತೃತೀಯ, ಪಂಚಮ, ಸಪ್ತಮಿ, ದಶಮಿ, ದ್ವಾದಶಿ, ತ್ರಯೋದಶಿ. ಅದು ಕನ್ನಡದಲ್ಲಿ ತಿನ್ನೋಣ. ಇದು ಮಾಮೂಲಿ ಸಂಖ್ಯೆ ಹೇಳ್ಬೇಕಂದ್ರೆ 2, 3, 5, 7, 10, 12, 13 ಈ ಥರ ನಂಬರ್ಸ್ ತಿಥಿ ವರ್ಗ ಅಂತ ಬರುತ್ತೆ, ಅದು ಬಂದಿರಬೇಕು. ಇದೇ ಬಂದ ನೀವು ಹಾಕ್ಕೊಳ್ಳಿ. ಇನ್ನು ಅದು ಬಿಟ್ಟು 1, 4, 6, 8, 9 ಇವೆಲ್ಲ ಬಂದರೆ ಹಾಕ್ಕೋಬಾರ್ದು. ನೀವು ಅದು ನೋಡ್ಕೋಬೇಕು. 2, 3, 5, 7, 10, 12, 13 ತಿಥಿ ವರ್ಗ ಈ ನಂಬರ್ಸ್ ಬಂದಾಗ ನೀವು ತಿಥಿ ವರ್ಗ ಮನೆ ಪಾಯಕ್ಕೆ ಹಾಕ್ಕೋಬೇಕು. ಇನ್ನು ತತ್ವಗಳು, ಪಂಚಭೂತಗಳು ಅಂತೀವಲ್ಲ ನಾವು, ಪಂಚಭೂತ ತತ್ವಗಳು ಅಂತೀವಲ್ಲ, ಪಂಚತತ್ವಗಳು. ಆ ತತ್ವಗಳಿಗೆ ವರ್ಗ ಬಂದಾಗ ನಿಮ್ಮ ಮನೆ ಯಾವ ತತ್ವದಲ್ಲಿ ಕಟ್ಟಬೇಕು ಅಂದರೆ ಭೂತತ್ವ ಮತ್ತು ಜಲತತ್ವ ಇವು ಭಾರಿ ಉತ್ತಮವಾದ ಶ್ರೇಷ್ಠವಾದದ್ದು. ಭೂತತ್ವದಲ್ಲಿ ಮತ್ತು ಜಲತತ್ವದಲ್ಲಿ ನೀವು ಮನೆ ಕಟ್ಟಿದ್ದೆ ಆದರೆ ತುಂಬ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಮತ್ತು ಹೆಚ್ಚು ನಿಮಗೆ ಆಯುಷ್ ಆರೋಗ್ಯ ಕೊಡುತ್ತೆ, ಸಂಪತ್ತು ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಪುತ್ರ ಸಂತಾನಕ್ಕೆ ಹೆಲ್ಪ್ ಮಾಡುತ್ತೆ ಭೂತತ್ವ ಮತ್ತು ಜಲತತ್ವ, ಆರೋಗ್ಯ ವೃದ್ಧಿ ಆಗುತ್ತೆ. ಅದು ಬಿಟ್ಟು ಏನಾದರೂ ನೀವು ಭೂತತ್ವ, ಜಲತತ್ವ ಇದು ಉತ್ತಮವಾದದ್ದು. ಮಧ್ಯಮ ಬಂತು ವಾಯುತತ್ವ, ಆಕಾಶತತ್ವ. ಈ ವಾಯುತತ್ವ, ಆಕಾಶತತ್ವ ತಾಕೊಂಡ್ರೆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ಬರುತ್ತೆ, ಸ್ವಲ್ಪ ಕಿರಿಕಿರಿ ಗಲಾಟೆಗಳು ಇದ್ದೇ ಇರುತ್ತೆ. ಬಟ್ ಏನೂ ತೊಂದರೆ ಇಲ್ಲ, ಅಭಿವೃದ್ಧಿ ಆಗುತ್ತೆ. ಆದರೆ ನಿಮಗೆ ಅಷ್ಟೊಂದು ಏನು ಕನ್ವೀನಿಯೆಂಟ್ ಆಗಿರೋದಿಲ್ಲ ಅದು ಆಕಾಶತತ್ವ ಮತ್ತು ವಾಯುತತ್ವ. ಸೊ ಹಾಗಾಗಿ ಅಗ್ನಿತತ್ವ ಅಂತೂ ಖಂಡಿತ ಹಾಕಲೇಬಾರದು. ಹಾಗಿದ್ದಾಗ ನೀವು ತತ್ವರ್ಗ ವಿಚಾರಕ್ಕೆ ಬಂದಾಗ ಭೂತತ್ವ ಮತ್ತು ಜಲತತ್ವ ಮಾತ್ರ ಚೂಸ್ ಮಾಡ್ಕೊಳ್ಳಿ. ಭೂತತ್ವ, ಜಲತತ್ವ ಬಂದರೆ ಖಂಡಿತ ನೀವು ಅದು ತೊಗೊಂಡು ಹಾಕ್ಕೋಬೋದು. ಇನ್ನು ಲಗ್ನವರ್ಗ ಬಂದಾಗ ವೃಷಭ ಲಗ್ನ, ಮಿಥುನ ಲಗ್ನ, ಸಿಂಹ ಲಗ್ನ, ಧನುರ್ ಲಗ್ನ ಬಂದರೆ ಶುಭ ಲಗ್ನಗಳು. ಈ ಲಗ್ನಗಳು ಏನಾದರೂ ಸಿಕ್ಕಿದ್ರೆ ನಿಮಗೆ ಮನೆ ಕಟ್ಟಬೇಕಾದ್ರೆ ಖಂಡಿತ ಹಾಕ್ಕೊಂಡು ಈ ಲಗ್ನದಲ್ಲಿ ನೀವು ಮನೆ ಕಟ್ಬೋದು, ತುಂಬ ಒಳ್ಳೆಯದು. ಇದು ಬಿಟ್ಟು ಬೇರೆ ಲಗ್ನಗಳು ಬಂದರೆ ಅವು ಮಧ್ಯಮ ಲಗ್ನ ಆಗುತ್ತೆ, ಬೇಡ. ದಯವಿಟ್ಟು ವೃಷಭ, ಮಿಥುನ, ಸಿಂಹ, ಧನುಸು ಬಂದರೆ ಕಣ್ಮುಚ್ಕೊಂಡು ಹಾಕಿ. ಇನ್ನು ಯೋಗ ವರ್ಗ ವಿಚಾರಕ್ಕೆ ಬರೋದಾದರೆ 27 ಯೋಗಗಳಿದೆ. 27 ಯೋಗಗಳಲ್ಲಿ ನಿಮಗೆ 2 ಯೋಗ ಮಾತ್ರ ಬೇಡ. ನಿಮಗೆ ಇನ್ನೆಲ್ಲ ಯೋಗಗಳು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆ 27 ಯೋಗಗಳಲ್ಲಿ 2 ಯೋಗ ಬಂದು, ಒಂದು ಗಂಡ ಯೋಗ ಮತ್ತು ಇನ್ನೊಂದು ಅತಿಗಂಡ ಯೋಗ. ಗಂಡ ಯೋಗ ಮತ್ತು ಅತಿಗಂಡ ಯೋಗ ಬಂದರೆ ಬಿಟ್ಬಿಡಿ. ದಯವಿಟ್ಟು ನೀವು ಆ ಒಂದು ಮನೆಗೆ ಕ್ಯಾಲ್ಕುಲೇಷನ್ ಬಂದಾಗ ಅದನ್ನು ಬಿಟ್ಬಿಡಿ, ಬೇರೆದು ಹಾಕ್ಕೊಳ್ಳಿ. ಗಂಡ ಯೋಗ ಮತ್ತು ಅತಿಗಂಡ ಯೋಗ ಯೋಗ ವರ್ಗದಲ್ಲಿ ಬರಬಾರ್ದು, ಇದು ಇಂಪಾರ್ಟೆಂಟು. ಇನ್ನು 10ನೇ ವರ್ಗ ಬಂದು ಗ್ರಹ ವರ್ಗ. ಗ್ರಹ ವರ್ಗದಲ್ಲಿ 9 ಗ್ರಹಗಳ ಪೈಕಿ ಕುಜ ಮತ್ತು ರಾಹು 2 ಗ್ರಹ ಅಂದ್ಬಿಟ್ಟು ಇನ್ನು ಯಾವ ಗ್ರಹ ಬಂದರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಕೇತು ಅಥವಾ ಶನಿ ಬಂದರೂ ತೊಂದರೆ ಇಲ್ಲ. ಕುಜ, ರಾಹು 2 ಗ್ರಹಗಳು ಬೇಡ ನಿಮಗೆ. ಗ್ರಹ ವರ್ಗದಲ್ಲಿ 2 ಗ್ರಹ ವರ್ಗ ಬಿಟ್ಟು ಬೇರೆ ಬಂದರೆ ಹಾಕ್ಕೊಂಡು ಮಾಡ್ಬೋದು. ಇನ್ನು ಅಂಶವರ್ಗ ಬಂದರೆ ನಿಮಗೆ ಅಂಶವರ್ಗದಲ್ಲಿ ನಿಮಗೆ ಇಲ್ಲಿ ಕೀರ್ತಿ ಅಂಶ, ಪುತ್ರಾಂಶ ಅಂತೆಲ್ಲ ಬರುತ್ತೆ. ಅದರಲ್ಲಿ ಚೋರಾಂಶ ಒಂದು. ಈ ಚೋರಾಂಶ ಬರಬಾರ್ದು, ಚೋರಾಂಶ ಬಿಟ್ಟು ಹಾಕೋಬೇಕು. ನಾನಿಲ್ಲಿ ಇದೆಲ್ಲ ಇದು ಬಿಡಬೇಕು ಅಂತ ಬರಬೇಕು ಅಂತ ಹೇಳ್ತಾರಲ್ಲ, ಇದೆಲ್ಲ ಬೇಡ ಇದು ಅಂತ, ಇದು ನೆಗೆಟಿವ್, ಇದು ಬೇಡ. ನಾನು ಇಂಟು ಮಾರ್ಕ್ ಮಾಡ್ತಾಯಿದ್ದೀನಿ, ಇದು ಬಿಟ್ಬಿಡಬೇಕು. 27 ಪೈಕಿ ಗಂಡ, ಅತಿಗಂಡ 2 ಯೋಗ ಬೇಡ, ಬಿಟ್ಬಿಡಿ. ಕುಜರಾಹು ಗ್ರಹ ವರ್ಗ ಬೇಡ, ಬಿಟ್ಬಿಡಿ. ಅದೇ ರೀತಿ ಅಂಶವರ್ಗದಲ್ಲಿ ಚೋರಾಂಶ ಬಿಟ್ಬಿಟ್ಟು ಮಿಕ್ಕಿದ ಕೀರ್ತಿ ಅಂಶ, ಪುತ್ರಾಂಶ ಅಂತೆಲ್ಲ ಬರುತ್ತೆ, ಅದು ಹಾಕ್ಕೊಂಡು ಮಾಡ್ಕೋಬೋದು ನೀವು. ಇನ್ನು ದಿಕ್ಪತಿ ವರ್ಗ. ದಿಕ್ಪತಿ ಅಂದರೆ ಯಾವ್ಯಾವ ಗೊತ್ತಾ? 8 ಅಷ್ಟದಿಕ್ಪತಿಗಳಿರ್ತಲ್ಲ, ಅಷ್ಟದಿಕ್ಪಾಲಕರು ಅವರೇ. ಯಾರ್ಯಾರು? ಇಂದ್ರ, ಅಗ್ನಿ, ಯಮ, ನೈಋತಿ, ವರುಣ, ವಾಯು, ಕುಬೇರ, ಈಶಾನ್ಯ, ಇವುಗಳೇ 8 ಅಷ್ಟದಿಕ್ಪಾಲಕರು. ಆ ಅಷ್ಟದಿಕ್ಪಾಲಕರಲ್ಲಿ ನೀವು ಯಾವ ದಿಕ್ಪಾಲಕರನ್ನು ಚೂಸ್ ಮಾಡಬೇಕಂದ್ರೆ ಕುಬೇರ, ಇಂದ್ರ, ಯಮ, ವರುಣ ಈ 4 ಜನ ಚೂಸ್ ಮಾಡ್ಕೊಬೇಕು. ಈ 4ರಲ್ಲಿ ನಿಮಗೆ ಇಂದ್ರ, ಕುಬೇರ ಬಂದರೆ ತುಂಬ ಶ್ರೇಷ್ಠ. ಯಮ, ವರುಣ ಬಂದರೂ ಶ್ರೇಷ್ಠನೇ, ತೊಂದರೆ ಇಲ್ಲ. ಅದರಲ್ಲೂ ಇಂದ್ರ, ಕುಬೇರ ಬಂದರೆ ನೀವು ಅದನ್ನು ಬೇನೆ ಉತ್ತಮವಾದ ಜಾಗೃತ ಚೆನ್ನಾಗಿ ಚೂಸ್ ಮಾಡ್ಕೋಬೋದು. ಆ ಯಾವ ತಕ್ಕಂಗೆ ಅದು ಬರುತ್ತೆ, ಅದನ್ನು ಚೂಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಂದ್ರ, ಯಮ, ಕುಬೇರ ಯಾವ್ದು ಬಂದರೂ ನಿಮಗೇನು ತೊಂದರೆ ಇಲ್ಲ, ಹಾಕ್ಕೊಂಡು ಮಾಡ್ಬೋದು ದಿಕ್ಪತಿ ವರ್ಗದಲ್ಲಿ. ನಿಮ್ಮದು ಒಂದು 12 ವರ್ಗಗಳು ಬಹಳ ಮುಖ್ಯವಾದ ಮನೆ ಕಟ್ಟಬೇಕಾದ್ರೆ 12 ಅಂಶಗಳು. ಈ ಅಂಶಗಳನ್ನ ನೀವು ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ನೋಡಿಕೊಂಡು ಈ ರೀತಿ ನೀವು ಯಾವ್ಯಾವುದು ನಿಮ್ಗೆ ಎಷ್ಟು ಬರ್ತದೆ, ಏನೇನು ಬರ್ತದೆ ನೋಡಿಕೊಂಡು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಯಾರ ಹತ್ರ ನೀವು ಆಯ ಹಾಕ್ಸ್ತೀವೋ ಅವ್ರ ಹತ್ರ ಅದು ಲಿಸ್ಟ್ ಕೊಡ್ತಾರೆ ಅವರು. ಆ ಲಿಸ್ಟ್ ಕೊಡ್ಬೇಕು ನಿಮ್ಗೆ ಅವರು. ಆ ಲಿಸ್ಟ್ ಕೊಟ್ಟು ನೋಡಿದಾಗ ನಿಮಗೆಲ್ಲ ಸಿಗುತ್ತೆ, ಇವೆಲ್ಲ ಏನೇನು ಬಂದಿಲ್ಲ ಅಂತ. ಆವಾಗ ನೀವು ಅದು ಚೂಸ್ ಮಾಡಿಕೊಂಡು ಕರೆಕ್ಟಾಗಿ ಇದನ್ನು ನೋಡಿಕೊಂಡು ನೀವು ಮನೇನ ಕಟ್ಟೋಕ್ಕೆ ಪ್ರಾರಂಭ ಮಾಡ್ಬೋದು. ಇದು ಇವತ್ತಿನ ವಿಚಾರಗಳಿವೆ. ವಾಸ್ತುಶಾಸ್ತ್ರದ ಒಂದು ಮನೆ ಕಟ್ಟಕ್ಕೆ ಬೇಕಾದಂಥ ಪ್ರಮುಖ ಅಂಶಗಳನ್ನು ತರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡಿ. ಮತ್ತಷ್ಟು ಒಳ್ಳೆಯ ವಿಚಾರಗಳನ್ನು ಸಿಗ್ತೀನಿ. ನಮಸ್ತೆ, ಒಳ್ಳೆಯದಾಗಲಿ.